ಆ ಒಂದು ಹೆಣ್ಮಗಳಾಗಿ ವಿಜಯಲಕ್ಷ್ಮಿ ಅವರ ಸ್ಥಿತಿಯನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಒಂದು ಧೈರ್ಯವನ್ನ ತುಂಬ್ತೀರಾ ಅಂತ? See, one thing I would like to ಈಗ compare my situation with this. ನಾನು ಆಕ್ಸಿಡೆಂಟ್ ಆಗಿ 1 ವರ್ಷ ಏನಿತ್ತಲ್ಲ, ನನ್ಗೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಅವಾಗ. ಇನ್ಫ್ಯಾಕ್ಟ್ ಇಟ್ಸ್ ಬಿನ್ 5 years ಇವತ್ತಿಗೆ. ಸೊ ಫಸ್ಟ್ 1 ವರ್ಷ ನನ್ಗೆ ಯಾಕೆ ಹಿಂಗಾಯ್ತು, ಏನ್ ಹಿಂಗಾಯ್ತು, ವಾಟ್ ಇಸ್ ದ ಫ್ಯೂಚರ್, ನಂಗೆ ಏನು ಗೊತ್ತಿರ್ಲಿಲ್ಲ. ಸೊ ಕೆಲವು ಪಾಯಿಂಟ್ ಅಲ್ಲಿ ಏನ್ ಗೊತ್ತಾ, ನಮ್ಗೆ ಏನು ಗೊತ್ತಾಗಲ್ಲ. ಇಟ್ ಈಸ್ ಅ ಟೆಸ್ಟಿಂಗ್ ಟೈಮ್. ನಾವು ಹ್ಯೂಮನ್ಸ್ ಆಗಿ ಈ ಜಗತ್ತಿಗೆ ಬಂದಿರೋದು ಕೆಲವು ಟೆಸ್ಟ್ ನಮ್ಗೆ ದೇವ್ರು ಹಾಕ್ತಾನೆ. ಅದನ್ನ ನಾವು ಏನು ಮಾಡಕ್ಕಾಗಲ್ಲ. ಇಟ್ ಈಸ್ ಅ ಬ್ಯಾಡ್ ಟೈಮ್. ಅದನ್ನ ಅಫ್ಕೋರ್ಸ್ ಅವ್ರವ್ರ ಮನ್ಸಲ್ಲಿರೋ ಭಾವನೆಯನ್ನ ಶೇರ್ ಮಾಡಿ. ಆಬ್ವಿಯಸ್ಲಿ ಶಿ ಕೆನಾಟ್ ಬಿ ಹ್ಯಾಪಿ that her husband is sitting in jail. Obviously she'll be sad, ಅಲ್ವಾ? ಬಟ್ ಏನಂದ್ರೆ ಅವ್ರಿಗೂನು ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ಒಂಚೂರು ತಾಳ್ಮೆ ತಗೊಳ್ಳಿ. ವಿ ಆರ್ ಆಲ್ ದೇರ್ ಆಸ್ ಅನ್ ಇಂಡಸ್ಟ್ರಿ, ಆಸ್ ಅ ಫ್ಯಾಮಿಲಿ. ನಿಮಗೆ ಸಪೋರ್ಟ್ ಆಗಿ ನಾವು ಇದ್ದೇ ಇದೀವಿ. ಅಂಡ್ ನೀವು ಮಾಡಿರೋ ಪಾಪ ಅವ್ರು ಒಳ್ಳೆ ಕೆಲಸ, ಅವ್ರ ಹಿಂದೆನೆ ಓಡಾಡ್ತಾ ಇದೀರಾ ಫಸ್ಟ್ ಡೇ ಇಂದಾನು. ಸೊ ವಿ ಕ್ಯಾನ್ ಸಿ ದಾಟ್ ಆಲ್ಸೋ. ಸ್ವಲ್ಪ ಟೈಮ್ ಅಷ್ಟೇ, ನೋಡೋಣ. ಎಲ್ಲ 1 ವರ್ಷ, 1 ವರ್ಷದಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಅಂದ್ರೆ 1 ವರ್ಷ ಇಸ್ ಅ ಲೆಸ್ ಟೈಮ್ ಓನ್ಲಿ, ಅಲ್ವಾ? ಸೊ ಒಂಚೂರು ಪೇಷನ್ಸ್. ನಾನು ಪೇಷನ್ಸ್ ಇಂದ ಕಲಿಯೋದು ತುಂಬಾ ಇದೆ. ನಾನು ಈಗ ಒಂದು ಸಾಯಿಬಾಬಾನ ನಂಬೋರು ಏನ್ ಗೊತ್ತಾ, 2 ಇರೋದು ಈ ಕಡೆ, ಶ್ರದ್ಧಾ ಅಂಡ್ ಸಬೂರಿ ಅಂತ. ಆ ಸಬೂರಿ ಏನಂದ್ರೆ ಪೇಷನ್ಸ್, ಶ್ರದ್ಧೆ ಅಂದ್ರೆ ಭಕ್ತಿ. ಇದೆರಡು ಇಟ್ಕೊಳ್ಳಿ. ಪೇಷನ್ಸ್ 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 ಅಷ್ಟೇ. ವೆನ್ ಯು ಆರ್ ಪೇಷಂಟ್ ಇನಫ್ ಅಲ್ವಾ, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ನೀವು ಪೇಷನ್ಸ್ ಇಲ್ದಲೆ ಕೂತ್ರೆ ಏನು ನಡೆಯಲ್ಲ. ಎಲ್ಲ ನಿಮ್ಗೆ ಈಗ ಮಕ್ಳಿಗೆ ನಾವು ಅದನ್ನೇ ತಾನೇ ಹೇಳ್ಕೊಡು, ಹಠ ಮಾಡ್ಬೇಡ ಅಂತ. ಏನಕ್ಕೆ? ಪೇಷನ್ಸ್ ಕಲ್ಸುತ್ತೆ ಅಷ್ಟೇ. ಅದೇ ತರ ನಾವು ಕಲ್ತ್ಕೊಂಡು ಲೆಟ್ಸ್ ಬಿ ಪೇಷಂಟ್. ಏನಾಗುತ್ತಾಗ್ಲಿ, ಎಲ್ಲದಕ್ಕೂ ಏನೇ ಈಗ ಒಂದು ಟಫ್ ಟೈಮ್ ಅಂತ ಇದ್ರೆ ಅದನ್ನ ಸಹಿಸ್ಕೊಳ್ಳೋ ಅಂತ ಶಕ್ತಿನೂ ದೇವ್ರು ನಮಗ್ ಕೊಡ್ತಾನೆ. ಸೊ ಅವ್ರಿಗೂ ಆ ಶಕ್ತಿನ ಕೊಟ್ಟಿದ್ದಾನೆ.